ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಬೆಳ್ತಂಗಡಿ ಫೈಲ್. ಯಾಕೆ ಬೆಳ್ತಂಗಡಿ ಫೈಲ್ಸ್ ಅಂತೇನಂತ ಹೇಳಿದ್ರೆ, ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಈಗ ಬೆಳ್ತಂಗಡಿ ಇದೆ. ಏನ್ ನಡೆದ್ರು ದೊಡ್ಡ ಮಟ್ಟದ ಸುದ್ದಿ ಸದ್ದು ಆಗುತ್ತೆ. ಅದರಲ್ಲೂ ಒಂದು ವಿಶೇಷವಾಗಿ ಮೊನ್ನೆ ಒಂದು ಕಾಲೇಜ್ ವಿದ್ಯಾರ್ಥಿನಿ ಕಿಡ್ನಾಪ್ ಕೇಸ್ ಬಗ್ಗೆನೂ ನೀವು ಕೇಳಿದ್ರ. ಇದಾದ ಮೇಲೆ ಎಲ್ಲರೂ ಕುತೂಹಲ ಇಟ್ಟಿರು ಅಂತ ಹೇಳಿದ್ರೆ, ಸುಮಂತ್ ಹತ್ಯಾ ಕೇಸು ಎಲ್ಲಿವರೆಗೆ ಬಂತು, ಅಂದ್ರೆ ಆ ಕೊಲೆ ಕೇಸ್ ಎಲ್ಲಿವರೆಗೆ ಬಂತು, ಪೊಲೀಸರೇನು ಇದ್ರ ಮೇಲೆ ಏನ್ ಮಾಡ್ತಾ ಇದಾರೆ ಅನ್ನುವಂತ ಬಹುದೊಡ್ಡ ಪ್ರಶ್ನೆ. ಸುಮಂತ್ ಕೊಲೆ ಕೇಸಿನಲ್ಲಿ ಪೊಲೀಸರು FSL ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರಿಗೂ ಇರ್ಬೋದು, ಏನ್ ಫಾರೆನ್ಸಿಕ್ ರಿಪೋರ್ಟ್ ಮನ್ನ ಯಾಕೆ ಕಾಯ್ತಾ ಇದ್ದಾರೆ ಅನ್ನುವಂತ ಅಂತ ಹೇಳಿದ್ರೆ, ಏನ್ PM ರಿಪೋರ್ಟ್ ಬಂದಿಲ್ವಾ ಅನ್ನೋದು. PM ರಿಪೋರ್ಟ್ ಈ ರೀತಿಯ ಕೇಸಿನಲ್ಲಿ ಏನ್ ಫಾರೆನ್ಸಿಕ್ ನವರು ಅಂತ ಹೇಳಿದ್ರೆ ಅಂಗಾಂಗವನ್ನ ಕಳಿಸಿರ್ತಾರೆ. ದೇಹದ ಒಂದು ಹೊಟ್ಟೆ ಕರಳಿನ ಭಾಗ ಇರಬಹುದು, ಬೆದಳಿನ ಭಾಗವನ್ನ ಕಳಿಸಿರ್ತಾರೆ. ಈ ಭಾಗವನ್ನ ಕಳಿಸುವುದು ಯಾಕಂತ ಹೇಳಿದ್ರೆ, ಕೊನೆಯದಾಗಿ ಯಾಕೆ ಈ ವ್ಯಕ್ತಿಯ ಉಸಿರು ನಿಲ್ತು ಅನ್ನುವಂಥದ್ದು ನೋಡುವಂಥದ್ದು. ಈ ಫಾರೆನ್ಸಿಕ್ ರಿಪೋರ್ಟ್ ಪರಿಣಾಮ ಬೀರುತ್ತೆ ಒಂದು ಕೇಸ್ ಮೇಲೆ ಅನ್ನೋದಕ್ಕೆ ನಾನು ಈ ಸಂಚಿಕೆಯಲ್ಲಿ ಹೇಳ್ತೇನೆ. ಅದಕ್ಕಿಂತ ಮೊದಲು ಕಾಲೇಜ್ ವಿದ್ಯಾರ್ಥಿನಿ ಮೊನ್ನೆ ಏನು ಕಿಡ್ನಾಪ್ ಕೇಸ್ ಆಗುತ್ತೆ, ಇದನ್ನ ಮಾತಾಡ್ತಾನೆ ಸುಮಂತ್ ಕೇಸನ್ನ ನೋಡುವ. ಕೊನೆಯದಾಗಿ ನಾನು ಹೇಳ್ತೇನೆ ಏನಾಗಿದೆ, ಎಲ್ಲಿವರೆಗೆ ತನಿಖೆ ಬಂದು ನಿಂತ್ಕೊಂಡಿದೆ ಅನ್ನುವಂಥದ್ದು. ಮೊನ್ನೆ 8:30 ಅಂತ ಹೇಳಿದ್ರೆ, ಏನು ಸುದೇಮಗುರು ಅಂತ ಹೇಳಿದ್ರೆ ಬೆಳ್ತಂಗಡಿಯ ಸುದೇಮಗುರು ಹತ್ರ ಒಂದು ಹುಡುಗಿ ಆಕ್ಟಿವ್ ಹೊಂಡ ಬಿದ್ದಿರುತ್ತೆ. ಜೋರಾಗಿ ಅಳ್ಕೊಂಡು ನಿಂತ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಅವ್ರ ಮನೆ ಹತ್ರ ಇರುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅಬು ಸಾಲಿ ಅಂತ ಅವ್ರ ಹೆಸರು, ಅವರು ಕೂಲಿ ಕಾರ್ಮಿಕರು. ಅವರು ಅದೇ ರೋಡಲ್ಲಿ ಸ್ಕೂಟ್ರಲ್ಲಿ ಹೋಗ್ತಿರ್ತಾರೆ. ಹೋದ ಕೂಡ್ಲೇನೆ ಈ ಹುಡುಗಿ ಅಳೋದು ನೋಡಿ ಏನಂತ ಕೇಳ್ತಾರೆ. ಆಗ ಹುಡುಗಿ, ನನ್ಗೆ ಯಾರೋ ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ರು, ಅವರು ನನ್ನನ್ನ ಗಾಡಿಯಲ್ಲಿ ಎಳಿಲಿಕ್ಕೆ ಬಂದ್ರು, ಕೈಗೆಲ್ಲ ಕಟ್ಟಾಗಿದೆ ನನ್ನ ಕೂಡಲೇನೆ ಅವ್ರು ಏನ್ ಮಾಡ್ತಾರೆ, ಅಬು ಸಾಲಿ ಅವರು ನೇರವಾಗಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಯಾವಾಗ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಆ ಹುಡುಗಿಗೆ ಹೇಗಾಯ್ತು ಏನಾಯ್ತು ಅಂತ ಕೇಳ್ತಾರೆ. ಆಗ ಅವಳು, ನನ್ನನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ರು, ಹೀಗಾಗಿ ನಾನು ಅವ್ರ ಹತ್ರ ತಪ್ಪಿಸ್ಕೊಂಡೆ ಅನ್ನುವಂಥದ್ದು ಯಾವಾಗ ಹೇಳ್ತಾಳೆ, ಆಗ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ನಂತರ ಪೊಲೀಸರು ಬಂದು ಆ ಬಾಲಕಿಯ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಯಾವಾಗ ಮಾಡ್ತಾರೆ, ಆಗ ಡಾಕ್ಟರ್ ಅವ್ರ ಹತ್ರ ಕೇಳ್ತಾರೆ ಪೊಲೀಸರು, ಏನಾಗಿರ್ಬೋದು ಇದಂತೇಳಿ. ಆಗ ಅವ್ರು ಹೇಳ್ತಾರೆ, ನೋಡಿ ಮೇಲೆ ಅಂತ ಹೇಳಿದ್ರೆ ಯಾರಾದ್ರೂ ಕೈಯನ್ನ ಎಳೆದ್ರೆ ಅದು ಕೆಳಗಡೆ ಗಾಯ ಆಗಿರುತ್ತೆ, ಬೇರೆ ರೀತಿ ಅಂದ್ರೆ ಉಗುರಿನ ಗಾಯಗಳಿರ್ತಾವೆ. ಇದು ಆ ರೀತಿಯ ಗಾಯ ಇಲ್ಲ, ಇದು ಬ್ಲೇಡ್ ಅಲ್ಲಿ ಎಳ್ಕೊಂಡಿದ್ದ ರೀತಿಯ ಗಾಯ ಇದೆ ಅಂತ ಹೇಳಿದ್ರೆ, ಬ್ಲೇಡ್ ನಲ್ಲಿ ಕಟ್ ಮಾಡ್ಕೊಂಡಿರೋ ತರ, ಆಮೇಲೆ ಅತಿ ಡೀಪ್ ಆಗಿಲ್ಲ, ಮೇಲಿನ ಮೇಲೇನೆ ಎಳೆದಿರುವಂತ ಗಾಯ ಇದೆ ಅನ್ನುವಂಥದ್ದು. ಆಗ ಆ ಹುಡುಗಿ ಕೇಳ್ತಾರೆ, ಅಲ್ಲಮ್ಮ ಏನಾಯ್ತು ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನಾನು ಅಂದ್ರೆ ನನ್ನ ಕಾಲೇಜ್ ಹೋಗ್ತಾ ಇದ್ದೆ, ರಸ್ತೆ ಮಧ್ಯದಲ್ಲಿ ಒಂದು ಮಾರುತಿ ವ್ಯಾನ್ ನಲ್ಲಿ ಬಂದ್ರು. ವ್ಯಾನ್ ನಲ್ಲಿ ಬಂದಂತವ್ರು 3 ಜನ ಮುಸುಕುದಾರಿಗಳಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ನನ್ನನ್ನ ಗಾಡಿಯಲ್ಲಿ ಎಳಿಲಿಕ್ಕೆ ನೋಡಿದ್ರು, ಕಿಡ್ನಾಪ್ ಮಾಡ್ಲಿಕ್ಕೆ ನೋಡಿದ್ರು. ನಾನು ಅವ್ರ ಹತ್ರ ತಪ್ಪಿಸ್ಕೊಂಡ ನನ್ನ ಗಾಡಿ ಬಿತ್ತು, ನನ್ನ ಕೈಗೆ ಪೂರ್ತಿ ಗಾಯ ಮಾಡಿದ್ರು. ಆಗ ಅವ್ರು ಕೇಳ್ತಾರೆ ಪೊಲೀಸರು, ಸಡನ್ ಆಗಿ, ನೀನ್ ಆ ಗಾಡಿ ನಂಬರ್ ನೋಡಿದೆ ಅಂದ್ಕೊಳ್ಳೇನೆ ಆ ಹುಡುಗಿ ಹೇಳ್ತಾಳೆ, ಗಾಡಿ ನಂಬರ್ನ ಮುಚ್ಚಿದ್ರು ಅಂತೇಳಿ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ, ಅದ್ಯಾಗಿ ಹುಡುಗಿ ಅಷ್ಟೆಲ್ಲ ಎಳೆದಾಟ ಎಲ್ಲ ನಡೆದಾಗ ಅದ್ ಹೇಗ್ ಮುಚ್ಚಿದ್ರು ಅಂತ ಹೇಳಿದ ಒಂದು ಡೌಟ್ ಬರುತ್ತೆ. ಅದೇನೇ ಇರ್ಲಿ, ಯಾಕಂತ ಹೇಳಿದ್ರೆ ಅಲ್ಲಿ ಮುಂದೆ ಅದೇ ರಸ್ತೆಯಲ್ಲಿ ಮುಂದೆ ಹೋದ್ರೆ ಬೆಳ್ತಂಗಡಿ ಕೋರ್ಟ್ ಬರುತ್ತೆ, ಮುಂದೆ ಸಂತೆ ಬೀದಿ ಬೇರೆ ಇದೆ. ಹೀಗಾಗಿ ಎಲ್ಲ ಕಡೆನೂ CCTV ಇದೆ. ಈ ವಿದ್ಯಾರ್ಥಿನಿ ಏನ್ ಹೇಳಿದ್ಲು, ಎಲ್ಲ CCTVಯಲ್ಲೂ ಚೆಕ್ ಮಾಡ್ತಾರೆ. ಆಗ ಮಾರುತಿ ಕಾರ್ ಅಲ್ಲಿ ಇರುವುದಿಲ್ಲ. ಅದಾದ ಮೇಲೆ ಮಾಧ್ಯಮದವರ ಮುಂದೆ ಈ ಅಬ್ಬು ಸಾಲಿ ಅವ್ರು ಇರ್ತಾರೆ. ಈ ರೀತಿ ಅವಳನ್ನ ಯಾರೋ ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ರು, ನಾನು ಈ ರೀತಿ ನಾನು ಇದಾಯ್ತು ಅಂತ ಹೇಳಿ ಮಾಧ್ಯಮದ ಮುಂದೆ ನೋಡಿದವ್ರ ತರನೇ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಯಾವಾಗ ಆ ವಿದ್ಯಾರ್ಥಿನಿಯನ್ನ ಆಪ್ತ ಸಮಾಲೋಚನೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯಲ್ಲಿರುತ್ತೆ, ಅಲ್ಲಿ ಕಳಿಸಿದಾಗನೇ ಸತ್ಯ ಗೊತ್ತಾಗುತ್ತೆ. ಒಂದು ಕಡೆ ಅವ್ರು ವಿಚಾರಣೆ ಮಾಡ್ತಾರೆ, ಅಂದ್ರೆ ಕೌನ್ಸಿಲಿಂಗ್ ಅಂತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ಇದಾದ್ಮೇಲೆ ಅಬ್ಬು ಸಾಲೆ ಏನಿದ್ದಾರೆ, ಇವರನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಕೂರಿಸ್ಕೊಂಡು ಸರಿಯಾಗಿ ಕೇಳ್ತಾರೆ ಪೊಲೀಸರು, ನೀನ್ ಇದನ್ನೆಲ್ಲ ನಿನ್ನ ಕಣ್ಣಲ್ಲಿ ನೋಡಿದ್ಯಾ ಅಂತ ಕೇಳ್ತಾರೆ. ಯಾವಾಗ ಈ ವ್ಯಕ್ತಿ ಮಾಧ್ಯಮದ ಮುಂದೆ ಏನ್ ಹೇಳಿರ್ತಾರೆ, ಆದ್ರೆ ಅಲ್ಲಿ ಹೋದ್ಮೇಲೆ ನೀನ್ ಕಣ್ಣಲ್ಲಿ ನೋಡಿದ್ಯಾ ಅಂತ ಹೇಳಿದ ಕೂಡಲೇನೆ ಅಬ್ಬು ಸಾಲಿ ಅವ್ರು ಹೇಳ್ತಾರೆ, ಸರ್ ಆ ಹುಡುಗಿ ನನ್ನ ಹತ್ರ ಹೇಳಿದ್ಲು, ಅದನ್ನ ನಾನು ಯಥಾವತ್ತಾಗಿ ಹೇಳಿದೆ. ಆಗ ಅದರರ್ಥ ಈ ಏನೋ ಇದರಲ್ಲಿ ಬೇರೆ ರೀತಿ ಇದೆ. ಆ ನಂತರ CCTV ರಿಪೋರ್ಟ್ ನೋಡ್ತಾರೆ,
CCTVಯಲ್ಲೂ ಆ ರೀತಿ ಯಾವುದೇ ಮಾರುತಿ ಕಾರ್ ಬಂದಿರೋದಾಗ್ಲಿ, ಅಲ್ಲಿ ಚಲನವಲನ ಆಗಿರೋದಾಗಿ, ಯಾಕಂತ ಹೇಳಿದ್ರೆ ಅದು ತುಂಬಾ ಜನನಿಬಿಡ ಪ್ರದೇಶ, CCTV ಎಲ್ಲ ಇರುವಂತದ್ದು. ಯಾವಾಗ ಈ ವಿದ್ಯಾರ್ಥಿನಿಯನ್ನ ಸರಿಯಾಗಿ ಕೌನ್ಸಿಲಿಂಗ್ ಮಾಡಿ ಆಪ್ತ ಸಮಾಲೋಚನೆ ಮಾಡ್ತಾರೆ, ಯಾಕಂತ ಹೇಳಿದ್ರೆ ವಿದ್ಯಾರ್ಥಿನಿ ಆಗಿರೋದ್ರಿಂದ ಪೊಲೀಸರು ಯಾವುದೇ ಕಾರಣಕ್ಕೂ ಅವರನ್ನು ವಿಚಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರೇ ಮಾಡಬೇಕಾಗುತ್ತೆ. ಆಗ್ಲೇ ಗೊತ್ತಾಗುವುದು ಈ ವಿದ್ಯಾರ್ಥಿನಿಗೆ ಬೆಳ್ತಂಗಡಿಯಲ್ಲಿ ಕಾಲೇಜ್ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ. ಅವಳಿಗೆ ಮಂಗಳೂರಿನಲ್ಲಿ ಆ ಸ್ನೇಹಿತೆಯ ಒಟ್ಟಿಗೆ ಕಾಲೇಜ್ ಕಲಿಬೇಕಾಗಿರುತ್ತೆ. ಹೀಗಾಗಿ ಮನೆಯವ್ರನ್ನ ಒತ್ತಾಯಿಸಿರ್ತಾಳೆ. ಆದ್ರೆ ಯಾವ ಮನೆಯವ್ರು ಏನಂದ್ರೆ ಮಂಗಳೂರೆಲ್ಲ ಬೇಡ, ಯಾಕಂತ ಹೇಳಿ ಬೆಳ್ತಂಗಡಿಯಿಂದ ಮಂಗಳೂರು ಹೋಗ್ಬೇಕು ಬರ್ಬೇಕಂದ್ರೆ ಡೈಲಿ 2 ತಾಸು 4 ತಾಸು ಬಸ್ಸಲ್ಲೇ ಹೋಗುತ್ತೆ, ಕಷ್ಟ ಅನ್ನುವಂತದ್ದಿರುತ್ತೆ. ಯಾಕಂತ ಹೇಳಿದ್ರೆ ಒಂದು ಮಾಹಿತಿ ಪ್ರಕಾರ ಈ ವಿದ್ಯಾರ್ಥಿನಿ ಈ ಹಿಂದೆನೂ ಒಂದು ಸರಿ ರೋಡ್ ರೇಜ್ ಮಾಡಿದ್ರು, ನನ್ನನ್ನು ಯಾರೋ ಬೈಕ್ ನಲ್ಲಿ ಅಟ್ಟಿಸ್ಕೊಂಡು ಬಂದ್ರು ಅನ್ನುವಂಥದ್ದನ್ನು ಮನೆಯಲ್ಲಿ ಹೇಳಿರ್ತಾಳಂತೆ. ಅದಾದ ಮೇಲೆ 2ನೇ ಘಟನೆ ಇದು ನಡೆಯುತ್ತೆ. ಈ ಘಟನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತ ಹೇಳಿದ್ರೆ, ಯಾಕೆ ಸುದ್ದಿ ಆಗುತ್ತೆ ಅಂತ ಹೇಳಿದ್ರೆ, ಏನು ಸುಮಂತ ಹತ್ಯೆ ಆಗಿ 1 ತಿಂಗಳಾಗ್ತಾ ಬಂದ್ರು ಇನ್ನೂವರೆಗೂ ಯಾವುದೇ ಆರೋಪಿಗಳ ಸಿಕ್ಕಿಲ್ಲ. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ತನಿಖೆ ಫೇಲ್ಯೂರ್, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಏನು ಒಂದು ದೃಷ್ಟಿ ಇರುತ್ತೆ ಬೆಳ್ತಂಗಡಿ ಮೇಲೆ ಹೋಗುತ್ತೆ. ತನ್ನ ಕಾಲೇಜ್ ಅಡ್ಮಿಷನ್ಗೆ ಈ ಒಂದು ಸುದ್ದಿಯನ್ನು ಅಂದ್ರೆ ತಾನೊಂದು ಈ ಒಂದು ನಾಟಕವನ್ನು ಆಡ್ತಾಳೆ, ಅದು ಇಡೀ ರಾಜ್ಯದ ಗಮನವೇ ಸೆಳೆಯುತ್ತೆ. ಪೊಲೀಸ್ ಇಡೀ ವ್ಯವಸ್ಥೆನೇ ಬೆಳ್ತಂಗಡಿ ಬಂದ್ಬಿಡುತ್ತೆ. ಹಾಗಾದ್ರೆ ಸುಮಂತ್ ಕೇಸ್ ಎಲ್ಲಿವರೆಗೆ ಬಂತು ಅಂತ ನೋಡ್ತಾ ಹೋದ್ರೆ ನಾವು ಸುಮಂತ್ ಕೇಸಲ್ಲಿ ಈಗ ಯಾವುದೇ ರೀತಿಯ ಗ್ರೌಂಡ್ ತನಿಖೆಗಳು ನಡೀತಾ ಇಲ್ಲ ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ. ಯಾಕಂತ ಹೇಳಿದ್ರೆ ಪೊಲೀಸರು PM ರಿಪೋರ್ಟ್ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಆಗ ಎಲ್ಲರಿಗೂ ಬರುವಂಥದ್ದು PM ರಿಪೋರ್ಟ್ ಏನ್ರಿ, ಪೊಲೀಸರು ಅಂತ ಹೇಳಿದ್ರೆ ಏನು ಆ ಒಂದು ಶವದ್ದು ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ, ಆ ಡಾಕ್ಟ್ರೇ ಕೊಟ್ಟು ಬಿಡ್ತಾರೆ ಅನ್ನುವಂಥದ್ದು. ಆದ್ರೆ ಕೆಲವೊಂದು ಕೇಸ್ಗಳಲ್ಲಿ ಏನಕ್ಕೆ PM ರಿಪೋರ್ಟ್ ಅಲ್ಲಿ ಏನಾಗುತ್ತೆ, ಈಗ ಅಂದ್ರೆ ಯಾವ ರೀತಿ ಈ ಒಂದು ವ್ಯಕ್ತಿಯ ಉಸಿರು ನಿಂತಿರ್ಬೋದು ಅನ್ನುವಂಥದ್ದನ್ನ FS ಕಳಿಸ್ತಾರೆ. FS ವರದಿ ಬರ್ಬೇಕಾದ್ರೆ ಸುಮಾರು 6 ತಿಂಗಳನ್ನು ಆಗ್ಬೋದು ಅಂತಾರೆ. ಯಾಕಂತ ಹೇಳಿದ್ರೆ FSLಗೆ ಮೆದುಳಿನ ಭಾಗದ ಕೆಲವೊಂದು ಭಾಗವನ್ನ ಕಳಿಸಿರ್ತಾರೆ, ಹೊಟ್ಟೆ ಭಾಗದಲ್ಲಿ ಇರುವಂತ ಕೆಲವೊಂದು ಭಾಗವನ್ನ ಕಳಿಸಿರ್ತಾರೆ. ಯಾಕಂತ ಹೇಳಿದ್ರೆ ನೀರು ಕುಡದೆ ಡೆತ್ ಆಯ್ತಾ, ಅಥವಾ ಯಾವ್ದಾದ್ರೂ ಬಲವಾದ ಏಟು ಬಿದ್ದ ಡೆತ್ ಆಗಿತ್ತಾ, ಅಥವಾ ಇನ್ನೇನಾದ್ರೂ ಈ ಸಾವಿಗೆ ಕಾರಣವಿದೆಯಾ ಅನ್ನುವಂಥದ್ದು. ಒಂದು, ಯಾಕೆ BNS ಬಂದ ನಂತರ FSL ಮೇಲೆ ಇಷ್ಟೊಂದು ಕೆಲವೊಂದು ಕೇಸ್ಗಳು ಡಿಪೆಂಡ್ ಆಗಿರ್ತಾವೆ ಅನ್ನೋದಕ್ಕೆ ನಿಮ್ಗೆ ಒಂದು ಕೇಸನ್ನ ಹೇಳ್ತೇನೆ, ನಿಮ್ಗೆ ತುಂಬಾ ವಿಶೇಷ ಅನ್ಸುತ್ತೆ. ಅದು ಯಾವ್ದಂದ್ರೆ ಬೆಂಗಳೂರಿನಲ್ಲಿ ನಡೆದಂತ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಕೊಲೆ ಪ್ರಕರಣ. ಕೃತಿಕಾ ರೆಡ್ಡಿ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಅವರು ಡಾಕ್ಟರ್ ಆಗಿರ್ತಾರೆ, ತುಂಬಾ ಪ್ರತಿಷ್ಠಿತ. ಅವ್ರ ಗಂಡನು ಡಾಕ್ಟರ್ ಆಗಿರ್ತಾನೆ. ಆದ್ರೆ ಈ ಕೇಸ್ ಏನಂತ ಹೇಳಿದ್ರೆ ಕೃತಿಕಾ ರೆಡ್ಡಿ ಅವರಿಗೆ ಹುಷಾರಿರುವುದಿಲ್ಲ, ಮನೆಯಲ್ಲಿ ಅವರು ಔಷಧಿ ತಗೊಳ್ತಾ ಇರ್ತಾರೆ. ಇದಾದ ಮೇಲೆ ಅವ್ರನ್ನ ಇದೇ ಸಮಯಕ್ಕೆ ಒಂದು ದಿವಸ ಅಚಾನಕ್ ಆಗಿ ಮನೆಯಲ್ಲಿ ಅವರ ಡೆತ್ ಆಗುತ್ತೆ. ನಂತರ ಆಸ್ಪತ್ರೆ ತಗೊಂಡೋಗ್ತಾರೆ ಅವ್ರ ಗಂಡ, ಅವ್ರ ಮನೆಯವರು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ಆಗ ಇಡೀ ಕೃತಿಕಾ ರೆಡ್ಡಿ ಅವರ ಸಂಬಂಧಿಕರು ಆಸ್ಪತ್ರೆಗೆ ಹೋಗ್ತಾರೆ, ಆ ಕಡೆ ಮಹೇಂದ್ರ ರೆಡ್ಡಿ ಅವರ ಸಂಬಂಧಿಕರು ಬರ್ತಾರೆ. ಆಗ ಅವಾಗಲೇ ಗೊತ್ತಾಗಿರುತ್ತೆ ಅವ್ರು ಡೆತ್ ಆಗಿದೆ ಅಂತೇಳಿ, ಅಂದ್ರೆ ಅಂತಿಮ ಉಸಿರು ಎಳೆದಿದ್ದಾರೆ ಕೃತಿಕಾ ರೆಡ್ಡಿ ಅವರು ಅಂತೇಳಿ. ಇದಾಗಿ ಅಲ್ಲಿ ಏನಾಗತ್ತಂದ್ರೆ, ಇಲ್ಲ ನಾವೇ ಶವ ಸಂಸ್ಕಾರ ಮಾಡ್ತೇವೆ, ತುಂಬಾ ದೊಡ್ಡದಾಗಿ ಮಾಡ್ತೇವೆ ಅಂತ ಹೇಳಿ ಮಹೇಂದ್ರ ರೆಡ್ಡಿ ತುಂಬಾ ಹಠ ಹಿಡಿತಾರೆ. ಯಾವಾಗ ಈ ಮಹೇಂದ್ರ ರೆಡ್ಡಿ ಹಠ ಹಿಡಿತಾನೆ, ಆಗ ಕೃತಿಕಾ ರೆಡ್ಡಿ ಅವರ ಅಂತ ಹೇಳಿದ್ರೆ ಅವ್ರ ಸಿಸ್ಟರ್ ಏನಿರ್ತಾರೆ, ಒಂದು ಸಂಶಯ ಕಾರಣದಿಂದ ಕೃತಿಕಾ ರೆಡ್ಡಿ ಅವರು ಮೊನ್ನೆವರೆಗೂ ಚೆನ್ನಾಗಿದ್ದು, ಆದ್ರೆ ಮೆಡಿಸಿನ್ ತಗೊಂಡು ಕೂಡಲೇ ಇವರು ಡೆತ್ ಆಗಿದ್ದಾರೆ ಅಂತ ಹೇಳಿ ಇದನ್ನ PM ಮಾಡಿಸ್ಬೇಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಅದಾಗಲೇ ಅವರು ಪೊಲೀಸರಿಗೆ ತಿಳಿಸ್ತಾರೆ. ಹೀಗಾಗಿ ಪೊಲೀಸರು ಅನ್ಯಾಚುರಲ್ ಡೆತ್ PM ಕಳಿಸ್ತಾರೆ. ಅದಾದ ಮೇಲೆ ಅಲ್ಲಿ ಕೃತಿಕಾ ರೆಡ್ಡಿ ಅವರ ಅಂತಿಮ ದಹನ ಅಂತ ಹೇಳಿದ್ರೆ ಅಂತಿಮ ಸಂಸ್ಕಾರ ಎಲ್ಲ ಆಗುತ್ತೆ. ಇದಾದ ಮೇಲೆ ಕೃತಿಕಾ ರೆಡ್ಡಿ ಅವರ ಮನೆ ತಂದೆ ತಾಯಿ ಇರ್ಬೋದು, ಅವ್ರ ಸಿಸ್ಟರ್ಸ್ ಇರ್ಬೋದು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಮಹೇಂದ್ರ ರೆಡ್ಡಿ ತನ್ನ ಪಾಡಿಗೆ ತಾನಿರ್ತಾನೆ, ತಮ್ಮ ಹೆಂಡತಿ ಮನೆ ಇರುತ್ತೆ, ಆ ಮನೆಗೆ ಮಹೇಂದ್ರ ರೆಡ್ಡಿ ಬಂದು ಹೋಗ್ತಾ ಇರ್ತಾನೆ. ಅವ್ರ ಮಾವನೊಟ್ಟಿಗೆ ಅಂತ ಹೇಳಿದ್ರೆ ಕೃತಿಕಾ ರೆಡ್ಡಿ ಅವರ ತಂದೆಯವರೊಟ್ಟಿಗೆ ಮಾತಾಡ್ತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. 6 ತಿಂಗಳ ನಂತರ ಒಂದು ಫೋನ್ ಬರುತ್ತೆ ಪೊಲೀಸ್ ಸ್ಟೇಷನ್ ನಿಂದ. ಏನಂತ ಹೇಳಿದ್ರೆ, ಈ ರೀತಿ ಕೃತಿಕಾ ರೆಡ್ಡಿ ಅವರ ಸ್ವಾಭಾವಿಕ ಸಾವಲ್ಲದು, ಅದು ಒಂದು ಕೊಲೆ. ಅವ್ರಿಗೆ ಏನು ಮೆಡಿಸಿನ್ ಕೊಟ್ಟಿದ್ದಾರೆ ಅದರಲ್ಲಿ ಅನಸ್ತೇಸಿಯಾ ಮಿಕ್ಸ್ ಆಗಿದೆ.
ಏನ್ ಆಪರೇಷನ್ ಥಿಯೇಟರ್ ನಲ್ಲಿ ಕೊಡುವಂತ ಅಂದ್ರೆ ಯಾವ್ದಾದ್ರೂ ಭಾಗಕ್ಕೆ ಸರ್ಜರಿ ಮಾಡಬೇಕಾದ್ರೆ ಕೊಡುವಂತ ಏನ್ ಇಂಜೆಕ್ಷನ್ ಇದೆ ಅಂದ್ರೆ ಆ ಇಂಜೆಕ್ಷನಿನ ಔಷಧಿ ಅವರ ದೇಹದಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಇದು ಕೊಲೆ ಅಂತ ಹೇಳಿ ಯಾವಾಗ ಅವ್ರ ಮನೆಯವರಿಗೆ ಫೋನ್ ಮಾಡ್ತಾರೆ, ಅದಾದ ಮೇಲೆ ಮಹೇಂದ್ರ ರೆಡ್ಡಿಯ ಬಂಧನವನ್ನ ಮಾಡ್ತಾರೆ. ಬಂಧನ ಮಾಡಿದ ನಂತರ ಎಲ್ಲಾ ವಿಷಯಗಳು ಹೊರಗೆ ಬರ್ತವೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಬೋದು. 6 ತಿಂಗಳದವರೆಗೆ ಯಾರದು ಕೊಲೆ ಅಂತೂ ಸುದ್ದಿ ಇರುವುದಿಲ್ಲ, ಯಾವ ಪೇಪರ್ ಪತ್ರಿಕೆಗಳಲ್ಲೂ ಬಂದಿರುವುದಿಲ್ಲ. ಆದ್ರೆ ಕೇವಲ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ FSL ವರದಿಯಿಂದ ಗೊತ್ತಾಗುತ್ತೆ ಯಾರು ಕೊಲೆ ಮಾಡಿದ್ರು ಅನ್ನುವಂಥದ್ದು. ಏನ್ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿ ಕೇಸ್ ನೀವು ಕೇಳ್ಬಿಟ್ರೆ ಆಶ್ಚರ್ಯ ಅನ್ಸುತ್ತೆ. ಎಲ್ಲೂ ಯಾವುದೇ ಸಮಸ್ಯೆಗಳಿರೋದಿಲ್ಲ, ಯಾವುದೇ ರೀತಿ ಅವ್ರ ಮಧ್ಯ ಗಲಾಟೆಗಳಿರೋದಿಲ್ಲ. ಯಾಕಂತ ಹೇಳಿದ್ರೆ ಮದುವೆ ಆಗಿ ಕೇವಲ 1 ರಿಂದ 1.5 ವರ್ಷ ಆಗಿರುತ್ತೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಸಮೇತನೂ ಕಾಶ್ಮೀರದಲ್ಲಾಗಿರುತ್ತೆ. ಸೊ ಇಬ್ರು ಅನ್ಯೋನ್ಯವಾಗಿರ್ತಾರೆ. ಆದ್ರೆ ಇದ್ರ ಮಧ್ಯಾಹ್ನ ಈ ರೀತಿಯ ಘಟನೆ ಯಾವಾಗ ನಡೆಯುತ್ತೆ, ಘಟನೆ ನಡೆದಾಗ ಅಕ್ಕ ಏನಿದ್ರೆ ಅವ್ರಿಗೆ ಯಾಕೋ ಸಂಶಯ ಬರುತ್ತೆ ಈ ವಿಷಯದಲ್ಲಿ. ನನ್ನ ತಂಗಿ ಇಷ್ಟೊಂದು ಚೆನ್ನಾಗಿದ್ಲು, ಸ್ವಲ್ಪ ಹುಷಾರಿರ್ಲಿಲ್ಲ, ಆದ್ರೆ ಈಗ ಹೇಗೆ ಆದ್ರೆ ಜೀವ ಹೋಗುವಂಥದ್ದು ಏನಾಗಿತ್ತು ಅನ್ನುವಂಥದ್ದು ಅವ್ರಿಗೆ ಆಸ್ಪತ್ರೆಗೆ ಬಂದ ಮೇಲೆ ಅವ್ರಿಗೆ ಅನ್ಸುತ್ತೆ. ಅಂತ ಹೇಳಿದ್ರೆ ಮನೆಯಿಂದ ಏನು ಆಸ್ಪತ್ರೆಗೆ ಕೃತಿಕಾ ರೆಡ್ಡಿ ಅವರೇ ತಗೊಂಡು ಬಂದಿರ್ತಾರೆ. ಅದಾಗ್ಲೇ ಡಾಕ್ಟರ್ ಹೇಳ್ತಾರೆ ಅವರು ಕೊನೆ ಉಸಿರು ಎಳೆದಿದ್ದಾರೆ ಅಂತ ಹೇಳಿ. ಹೀಗಾಗಿ ಅವರು PM ಒತ್ತಾಯಿಸ್ತಾರೆ ಅಂತ ಹೇಳಿದ್ರೆ ಇದೇನೋ ನನಗೆ ಡೌಟ್ ಇದೆ, ಹೀಗಾಗಿ ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು, PM ಆಗ್ಲೇಬೇಕು ಅನ್ನುವಂಥದ್ದು, ಮರಣೋತ್ತರ ಪರೀಕ್ಷೆ ಆಗ್ಲೇಬೇಕು ಅಂತ ಹೇಳಿ. ಆದ್ರೆ ಆ ಸಮಯದಲ್ಲಿ 6 ತಿಂಗಳ ನಂತರ ಆ ಮರಣೋತ್ತರ ಪರೀಕ್ಷೆ ಏನಿದೆ ಅದು ಏನು ವರದಿ ಹೇಳುತ್ತೆ, ಆವಾಗ್ಲೇ ಕೊಲೆಗಾರನ ಹೆಗಲ ಮೇಲೆ ಕೈ ಬೀಳುವುದು, ಕೊಲೆ ಅಂತ ಆವಾಗ್ಲೇ ಗೊತ್ತಾಗುದು. ಅದೇ ರೀತಿನೇ ಈಗ ಏನ್ ಸುಮಂತ್ ಹತ್ಯಾ ಕೇಸ್ ಇದೆ, ಇದನ್ನ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನು ಮಾಡಿದಾರ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ. ಸುಮಂತ್ ಕೊಲೆ ಕೇಸಿನಲ್ಲೂ ಈಗ ಪೊಲೀಸರು ಕಾಯ್ತಾ ಇರೋದು ಆ ಮರಣೋತ್ತರ ಪರೀಕ್ಷೆ ವರದಿ ಅಂತ ಹೇಳಿದ್ರೆ ಏನು ಮರಣೋತ್ತರ ಪರೀಕ್ಷೆ ಒಂದು ರಿಪೋರ್ಟ್ ಒಂದ್ ಕಡೆ ರೆಡಿ ಇದೆ, ಫಾರೆನ್ಸಿಕ್ ಲ್ಯಾಬ್ ಏನಿದೆ, ಇಲ್ಲಿ ಹೋಗಿರುವಂತ ಏನು ಅಂಗಾಂಗಗಳ ರಿಪೋರ್ಟ್ ಏನಿದೆ ಅದು ಒಂದು ವೇಳೆ ಬಂದು ಕೂಡಲೇನೆ ಆ ಪೂರ್ತಿ ಮರಣೋತ್ತರ ಪರೀಕ್ಷೆ ಸಂಪೂರ್ಣವಾಗತ್ತೆ. ಆಗ್ಲೇ ಪೊಲೀಸರು BNS ಅಲ್ಲಿ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕಾಗುದು. ಅದು ಯಾರ ಮೇಲೆ ಪೊಲೀಸರ ಕೈ ಹೆಗಲ್ ಮೇಲೆ ಕೈ ಹೋಗುತ್ತೆ ಅನ್ನೋದು ಕಾದು ನೋಡಬೇಕು. ಹೀಗಾಗಿ ಈಗ ಬೆಳತಂಗಡಿ ಬಹುಚರ್ಚಿತ ವಿಷಯ ಆಗಿರುವುದರಿಂದ, ಚರ್ಚಿತವಾದ ಊರಾಗಿರುವುದರಿಂದ ಮೊನ್ನೆ ನಡೆದಂತ ಒಂದು ಏನಕ್ಕೆ ಕಿಡ್ನಾಪ್ ಕೇಸ್, ಅಪಹರಣದ ಪ್ರಕರಣ, ಕಿಡ್ನಾಪ್ ಪ್ರಕರಣ ಇತ್ತು, ಇದನ್ನು ಬಹುದೊಡ್ಡ ಚರ್ಚೆ ಆಯ್ತು. ನೋಡುವ ಸುಮಂತ್ ಹತ್ಯೆ ಮಾಡಿದಂತ ಆರೋಪಿಯನ್ನ ಯಾವತ್ತು ಪೊಲೀಸರು ಬಂಧಿಸ್ತಾರ ಅನ್ನೋದನ್ನ ಕಾದು ನೋಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದಕ್ಕೆ ಧನ್ಯವಾದ.